ಅಮ್ಮ ನಂಗೆ ಇವತ್ತು ಕತೆ ಹೇಳಿ ಮಲಗಿಸ್ತೀಯಾ? ಮತ್ತೆ ಬೆಳಿಗ್ಗೆ ನೀನು ನಂಗೆ ಸ್ಪೆಷಲ್ ತಿಂಡಿ ಮಾಡ್ಕೋಬೇಕು. ಹಾಗೆ ನಾವಿಬ್ರು ಶಾಪಿಂಗ್ ಹೋಗೋಣವಾ? ಹಲೋ ಹಲೋ ಹಿತಾ ಮೇಡಮ್, ಹೋಲ್ಡ್ ಆನ್. ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಕಿವಿ ನೋವು ಬರ್ತಾ ಇದೆ. ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಮ್ಮ, ಮಾತು ಮುಗಿಸೋಕ್ಕಿಂತ ಮುಂಚೆ ಅಮ್ಮ. ಅಲ್ಲ, ದಿನದಲ್ಲಿ ಅಮ್ಮ ಅಮ್ಮ ಅಂತ ಎಷ್ಟು ಸತಿ ಕರಿತೀಯಮ್ಮ? ಅಪ್ಪ, ನಿಂಗೆ ಮಧ್ಯದಲ್ಲಿ ಮಾತಾಡಕ್ಕೆ ಯಾರು ಹೇಳಿದ್ರು? ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ನಿಂಗೆ ಹೊಟ್ಟೆ ಕಿಚ್ಚಾಗ್ತಿದ್ಯಾ? ಹಾಗೆ ಕೇಳು ಮಗಳೇ, ನಿಮ್ಮ ಅಪ್ಪಂಗೆ ನೀನು ಎಲ್ಲಿ ನಿಮ್ಮ ಅಪ್ಪನ ಬಿಟ್ಟು ನನ್ನನ್ನು ಜಾಸ್ತಿ ಹಚ್ಕೊಂಡ್ಬಿಡ್ತೀಯೋ ಅಂತ ಹೊಟ್ಟೆ ಕಿಚ್ಚು. ಬಾಸು, ನಾನು ನನ್ನ ಮಗಳು ಮಾತಾಡ್ತಿದ್ರೆ ನೀವ್ಯಾಕೆ ಮಧ್ಯದಲ್ಲಿ ಮಾತಾಡ್ತಿರೋದು? ಹೋಗಿ ಹೋಗಿ ಇಲ್ಲಿಂದ. ಒಬ್ಬ ನೋಡ್ದಿ ಆಯ್ತಾ, ನಿಮ್ಮಮ್ಮ ನನ್ನೇ ಇಲ್ಲಿಂದ ಆಚೆ ಹೋಗು ಅಂತಾಳೆ. ಅಮ್ಮ ಸರಿಯಾಗಿ ಹೇಳಿದ್ದಾರೆ. ಆಹಾ, ಅಮ್ಮ ಮಗಳು ಇಷ್ಟು ಬೇಗ ಒಂದಾಗ್ಬಿಟ್ರಾ? ನಿಮ್ಮಿಬ್ರನ್ನ ಒಂದು ಮಾಡಿದ್ದಕ್ಕೆ ನನಗಾಗಬೇಕಾಗಿದ್ದೆ. ಆದ್ರೂ ಇವರಿಬ್ರು ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತಾ ಇದೆಯಲ್ಲ. ಅಮ್ಮ, ಅಪ್ಪಂಗೆ ಇದು ಓವರ್ ಅನಿಸ್ತಾ ಇದೆಯಂತೆ. ಹಾಗಂದ್ರೆ ಏನು ಅಂತ ತೋರ್ಸಣ್ವಾ? ಅದೇ ಬಿಡೋದೇ ಬೇಡ, ನಡಿ. 3, 2, 1 ಹಬ್ಬ, ಕೊನೆಗೂ ಹಿತ ದುರ್ಗಾನ ಅಮ್ಮ ಅಂತ ಒಪ್ಕೊಂಡ್ಲು. ಇವ್ರ ಸಂಬಂಧಕ್ಕೆ ಯಾರ ಕಣ್ಣು ಬೀಳದೆ ಇರಲಿ. ತಾಯಿ, ನನ್ನ ಸಂಸಾರನ ನೀನೇ ಕಾಪಾಡು. ಅಮ್ಮ, ಅಮ್ಮ, ನೀನು ನಿನ್ನ ಕೈಯಾರೆ ಅಡ್ಗೆ ಮಾಡಿ ನನಗೆ ತಿನ್ನಿಸ್ತೀಯಾ? ಹಿತ ನಿಜವಾಗ್ಲೂ ದುರ್ಗಾನ ಅಮ್ಮ ಅಂತ ಕರೆದ್ಲ? ನನ್ಗೆ ಯಾಕೋ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಮಗಳು ನನ್ನ ಹೊಟ್ಟೆಲಿ ಹುಟ್ಟಿದ ಹಿತ ಈಗ ನನ್ನ ಬಿಟ್ಟು ದುರ್ಗಾನ ಅಮ್ಮ ಅಂತಿದ್ದಾಳೆ. ಅಮ್ಮ, ಅಮ್ಮ, ನೀನು ನಿನ್ನ ಕೈಯಾರೆ ಅಡ್ಗೆ ಮಾಡಿ ನನಗೆ ತಿನ್ನಿಸ್ತೀಯಾ?